ನಾವು ಯಾವಾಗ್ಲೇ ಊರಿ ತಗೊಂಡ್ರು ಫೇಲ್ ಇಲ್ಲ. 50,000 ತಗೊಂಡ್ರು 1 ಲಕ್ಷಕ್ಕೆ ಮಾರೋದು ಈ ತರ ಮಾಡ್ತಿದ್ವಿ ನಾವು. ಆದ್ರೆ ಆ ಊರಿ ತಗೊಂಡ ಮಾತ್ರ ಅವತ್ತಿನ ಕಾಲದಾಗ 20,000 ಕಳ್ಕೊಂಡಿ ನಾವು. ಈಗ ನಾವು ಒಂದು ನಮ್ಮ ಕನ್ಯೆ ತಗೋಬೇಕಂತಂದ್ರ ನಾವು ಕೇಳ್ತೀವಿ ಬೆಡಗ ಯಾವುದು, ಯಾವುದು, ಜಾತಿ ಯಾವುದು, ನಿಮ್ ಡೇಟ್ ಆಫ್ ಬರ್ತ್ ಯಾವುದು, ಅದನ್ನೆಲ್ಲಾನು ಕೇಳ್ತೀವಿ ನಾವು. ಅದನ್ನೆಲ್ಲಾನು ಕೇಳ್ತೀವಿ ಕನ್ಯೆ ತಗೋಬೇಕಂದ್ರ. ಮತ್ತೆ ಇದು ಬಸವಣ್ಣನ ಕೊಳ್ಳಬೇಕಂದ್ರೆ ಅಷ್ಟೇ ಮುಖ್ಯ. ಎಲ್ಲ ನೋಡೇ ತಗೋಬೇಕು ನಾವು. ಹಾಗಾದ್ರೆ ಇದು ಗೂಳಿ ಜಾತಿ ಅಂತ್ರಿ. ಈ ಗೂಳಿ ಅಂತ ಅಂತೀವಿ, ಕೆಂಪು ಬಟ್ಟೆ ಕಂಡ್ರೆ ಆಗಲ್ಲ. ಅದೇ ಈಗ ಒಂದು ಎಕ್ಸಾಂಪಲ್ ನಿಮ್ಗ ಇಲ್ಲೇ ಇದು ಸುಳಿ ಐತಿ, ಇದು ರೌಂಡ್ ಇಲ್ಲ ಐತಲ್ಲ, ಇದಕ್ಕೆ ಏನಂತಾರ ಈ ಸುಳಿಗೆ ಏನಂತಾರ ಚಂದ್ರ ಸುಳಿ ಅಂತಾರ. ಯಾಕೆ ಚಂದ್ರ ಸುಳಿ ಅಂತಾರಂದ್ರ ಇಲ್ಲೇ ಚಂದ್ರ ಹಚ್ಚೋದು, ಹೌದು, ಬಿಂದಿ, ಅದಕ್ಕೆ ಚಂದ್ರ ಸುಳಿ ಅಂತಾರ. ಆಮೇಲೆ ಇದೇ ಉದ್ದಕ್ಕ ಇತ್ತಂದ್ರ ನಾಮ ಸುಳಿ ಅಂತಾರ. ಅದಕ್ಕೆ ನಾಮ ಹೇಳ್ದಂಗ ಆ ಊರಿ ತಗೊಂಡ್ರ ನಾಮ ಸುಳಿ ಇದ್ದಿದ್ ಊರಿ ತಗೊಂಡ್ರ ಅದು ನಾಮ ಹಚ್ಚಿ ಅಂತ ಹೋಗ್ತಾರೆ. ಆಮೇಲೆ ಇಲ್ಲಿ ಕೆಳಗಿರದ್ರಿ ಮುಂಗಾಲಾಗ ಬೇಡಿ ಸುಳಿ, ಕೋರ್ಟು ಕಚೇರಿ ಅಡ್ಡಾಡ್ಬೇಕು. ಬೇಡಿ ಸುಳಿ ಇದ್ರೆ ಬೇಡಿ ಹಾಕೊಂಡ್ ಹೋಗ್ತಾರ. ಹೇಳ್ರಿ ಜರ ಆಗ್ಲಿ ಏನೋ ಹೇಳ್ತಿದ್ರಿ. ಈಗ ನೀವು ಇಂತ ದೊಡ್ಡ ದೊಡ್ಡ ಹೋರಿಗಳಿಟ್ಟಿರಲ್ಲ, ಎಷ್ಟು ಬೆಲೆ ಬಾಳ್ತತಿ ಈಗ 1,05,000. 1,05,000 ನಿಮ್ ಬೆಲೆ ಬಾಳಂತ ಹೋರಿ ಹಿಡ್ಕೊಂಡು 2 ಹೋರಿ, ಮತ್ತೆ 2 ಅಂದ್ರೆ 2 ಲಕ್ಷ ಇಡ್ಕೊಳ್ರಿ. ಹೆಂಗ ಮಾತಿಗೆ ಬಂದ್ರೆ 2 ಲಕ್ಷ. ನೀವು ಈ ಸಿಂಪಲ್ ಆಗಿ ಬಂದು ಮಾರ್ಕೆಟ್ ಮಾಡಿದ್ರೆ ಹೆಂಗ್? ನೀವು ಸೂಟು ಬೂಟು ಹಾಕೊಂಡ್ ಶೂ ಹಾಕೊಂಡ್ ಬಂದು ಕುತ್ಕೊಬೇಕಪ್ಪ ನೀವು ಒಳ್ಳೆ ಇರೋ ತರ. ಈ ಹೋರಿ ಹಿಡ್ದೆ ಬಂದಾಗ ನಾವು ಸಿಂಪಲ್ ಆಗಿರ್ಬೇಕ್ರಿ. ಸೂಟು ಬೂಟು ಹಾಕೊಂಡ್ರ ನಾವು ಸಗಣಿ ಹೊಡಿಯಕ್ ಆಗಲ್ಲ. ಈ ಡ್ರೆಸ್ ಇದ್ರೆ ಹೊಡಿಬಹುದು. ಇವನೇ ಮಲ್ಲಿನ ಡ್ರೆಸ್ ನೀರು ಜುಬ್ಬ ಹಾಕೊಂಡ್ವಿ ಅಂದ್ರ ಇಲ್ಲಿ ಬಂದು ನೋಡಿದ್ರೆ ಆತರ ಅನ್ಸತಿ. ಈಗ ಈ ಡ್ರೆಸ್ ಇದ್ರೆ ಸಗಣಿ ಹೊಡಿಯೋ, ಹೊಟ್ಟಿರಿಯೋ, ಸಪ್ಪಿ ಹಾಕೋ ಎಲ್ಲ ಬರುತ್ತೆ. ಈಗ ಸೂಟು ಬೂಟು ಹಾಕೊಂಡ್ರೆ ಸೇಲ್ ಮಾಡಕ್ ಆಗಲ್ಲ ಅಂತೀರಿ? ಸೇಲ್ ಮಾಡಬಹುದು, ಏನ್ ತೊಂದ್ರೆ ಇಲ್ಲ. ಆದ್ರೆ ನಾವು ಅದ್ರ ಜೊತೆಗಿದ್ದೇವಲ್ಲ, ಯಾಕೆ ಅಷ್ಟೆಲ್ಲ ಏನ್ ಬೇಡ, ಸಿಂಪಲ್ ಆಗಿರೋ ಚಲೋ. ಆಮೇಲೆ ಕೆಲವು ಮಂದಿ ಇರ್ತಾರ, ಇರ್ಲಿ ಅವ್ರದೇ ಇರ್ತಾರ ಅಂತೀರಿ ಜನ. ಹಂಗ ಇರ್ತಾರ. ನಾವು ಊರಾಗಿಂದ ಬರೋರು 4 ದಿವ್ಸ 3 ದಿವ್ಸ ಆತಿ ಇವತ್ತಿಗೆ ನಾವು ಹಂಗೆ ಹಾಕೊಂಡೇ ಇಲ್ಲ. ನಮ್ಮ ಊರಾಗಿಂದ ಬಂದ್ರೆ ಏನ್ ತೊಂದ್ರೆ ಇಲ್ಲ, ಹಂಗೆ ಹಾಕೊಂಡ್ರು ಅದೇ ಬೆಲೆ ಇರುತ್ತೆ. ಬೌಡಿ ಮೇಲೆ ಇದ್ರು ಅದೇ ಬೆಲೆ ಇರುತ್ತೆ. ಅದು ಜವಾರಿ ಹಾಕಡ್ರಿ. ಅದು ಜವಾರಿ ಆಕಳ ನಾವು ಸಹಜ ಪ್ಯಾಟಿಗೆ ಹೋಯ್ದು ಚಲೋ ಕಾಣ್ತೀವಿ ತಂಬಂದ್ವಿ. ಇದು ತಂದ ಮೇಲೆ ಈ ಹೋರಿ ಹುಟ್ಟಿತ್ರಿ. ಇದು ಆಮೇಲೆ ಇದ್ರ ತಮ್ಮ ಒಂದು ಹುಟ್ಟಿತು. ಅದು ಏನೋ ಅದೃಷ್ಟ ಕೆಟ್ಟ, ಈ ಸಾಕೋದಾಗ ಹಾವು ಕಡ್ದು ಸತ್ತು ಇದ್ರ ತಮ್ಮ. ಆಮೇಲೆ ಇದು ಕೂಳ್ ತಿನ್ಲಿಲ್ಲ. ಆಮೇಲೆ ನಮಗ ಆ ಹೋರಿ ಮರ್ಯಾಕ್ ಆಗಲಿಲ್ಲ. ಅದ್ರ ಹೋದ ವರ್ಷ ಅದು ತೀರ್ಕೊಂಡು 4 ದಿನಕ್ಕ ಇಲ್ಲೇ ಬಂದು ಇದೇ ಜಾತ್ರೆಗನ ಆ ಹೋರಿ ಹೋದ್ರಿ. ಮೇಯಿಸ್ಬೇಕನ್ನೋದು ಒಂದು ಪ್ರೇಮ. ಆಮೇಲೆ ಮನ್ಯಾಗ ಯಾರು ಮಾಡೋರಿಲ್ಲ, ಮಗ ಎಲ್ಲ ಬೆಂಗಳೂರಾಗ ಅದನ್ರಿ. ನಾವೇ ಒಬ್ರು ಮೇಯಿಸಿದು ಕರೆ, ಆದ್ರೆ ಅವ್ನು ಹಿಡಿಯಾಕ ಆಗಲ್ದು. ನಮ್ಗೀಗ ಈ ಏಜ್ಗೆ ಹಿಡಿಯಾಕ ಆಗಲ್ದು. ಅದಕ್ಕೆ ಇವ್ನು ಕೊಟ್ಟು ಯಾವಾದ್ರೂ ಸ್ವಲ್ಪ ಕೆಟ್ಟಿದ್ದು ನೋಡಿ ತಗೊಂಡ್ ಹೋದ್ರ ಆತ ತಗೊಂಬಂದ್ರು. ಈಗ ಯಾವ ಜಾತಿ ಇದು ಅಜ್ಜರೆ? ಇದು ಗೂಳಿ ಜಾತಿ ಅಂತ್ರಿ. ಈ ಗೂಳಿ ಅಂತ ಅಂತೀವಿ, ಕೆಂಪು ಬಟ್ಟೆ ಕಂಡ್ರೆ ಆಗಲ್ಲ. ಅದೇ ಅಲ್ಲ, ಕರೆ ಹೌದ್ರಾ? ನಾನು ಕೇಳಿದ್ದೀನಿ ಹಿಂಗ ಸ್ನೇಹಿತರೆ, ನಾನು ನಿಜವಾಗ್ಲೂ ಕೇಳಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಗೂಳಿ ಕೆಂಪು ಬಟ್ಟೆ ಕಟ್ರೆ ಆಗಲ್ಲ ಅಂತ. ಹೌದ್ರಾ? ಅದು ಏನೋ ಅದಕ್ಕೊಂದು ಹಿನ್ನೆಲೆ ಐತ್ರಿ. ಅದು ಕೊಟ್ಟ ಕಿಚ್ಚು ಒಟ್ಟು ಅದಕ್ಕೆ ಕೆಂಪಟ್ಟೆ. ಅದ್ರ ತಮಿಳ್ನಾಡು ಜಾಸ್ತಿ. ಇದು ತಮಿಳ್ನಾಡು ಅಲ್ಲೇ ಜಲ್ಲಿ ಕಟ್ಟಿ ಹಬ್ಬ ಮಾಡ್ತಾವ್ರಿ. ಇದೇ ಜಾತಿ ಹೋರಿ. ಮತ್ತೆ ಈ ಜಾತಿ ಹೋರಿ ಮಾಡಲ್ಲ. ಇದೇ ಜಾತಿ ಹಾಗಾರೆ ಇದು ಹಳ್ಳಿ ಕಾರ್ಯ. ಈಗ ನೀವು ಮಿದುವು ಚಾನಲ್ ಮಾಡ್ತೀರಿ, ನೀವು ನಿಮ್ಗೆ ಹೊಲ ಮನೆ ಗೊತ್ತಿರಲ್ಲ, ನೀವು ಇದು ಇರ್ತೀರಿ. ನಮ್ ಜೊತೆ 4 ದಿವ್ಸ ಹೊಲ ಬರ್ರಿ ಕರಿಗೆ ಹೋಗಿರಿ. ನೀವು ಇದು ನಾವ್ ಇದ್ದಂಗ ಒಳ್ಳೆ ಮನೆ ಕೆಲಸ ಮಾಡೋರಿದ್ದಂಗ. ಎಲ್ಲಾರ ಹಾಕ್ರಿ, ಎಲ್ಲಾರ ಇದು ಮಾಡ್ರಿ, ಪಾಸ್ ಆಕತಿ ತಡಿತೈತಿ. ನಿಮ್ಗ ಮಳೆ ತಂಡೆ ಆದ್ರೆ ನೀವು ನಡ್ಗಾಕತ್ತೀರಿ, ನಾವು ನಡ್ಗಲ್ಲ. ಇದು ಹಂಗೆ ಗೂಳಿ ಜಾತಿ ಅಂದ್ರೆ ಗಟ್ಟಿ ಪ್ಯೂರ್. ಇದು ಹಬ್ಬದವರಿ ಮಾಡ್ಬೋದ್ರ? ಇದನ್ನ ಹಬ್ಬದವರಿ ಹೌದು. ಈಗ ದೀಪಾವಳಿಗೆ ಮಾಡ್ಬೋದ್ರಿ ತಯಾರಿನ. ನಮ್ಗ ಇದ್ರ ಜೊತೆ ಓಡಿ ಹೋಗಕ್ಕಾಗಲ್ಲ, ಹಿಡಿಯಕ್ಕಾಗಲ್ಲ ಅಂತೇಳಿ ನಾವು ಫೆಸಾಡಿಲ್ಲ, ಊರಾಗ ಬಿಟ್ಟಿದ್ವಿ ನಾವು ಅಷ್ಟೇ. ಈಗೆಲ್ಲ ಇದ್ರಾಗ ಬಾಬಾ ಬಂದ್ ಕೇಳಿ ಹೋದ್ರಿ ಅವ್ರು. 15 ದಿವ್ಸ ಪ್ರಾಕ್ಟೀಸ್ ಮಾಡ್ತೀವಿ ಕೊಡ್ರಿ ಅಂತ ಹೇಳಿ. ಆಮೇಲೆ ಅವರೆಲ್ಲ ಪ್ರಾಕ್ಟೀಸ್ನಾಗ ಬಾಳ ನುಗ್ ಮಾಡ್ತಾರ. ಯಾರ ಬಿಡಪ್ಪ 5,000 10,000 ಕಡಿಮೆ ಹೋಲಿ, ನಮ್ಮ ಊರೇ ಪ್ರೀತಿಯಿಂದ ಜೋಪಾನ ಮಾಡೇವಿ, ಹಂಗೆ ರೈತರಿಗೆ ಜೋಪಾನ ಮಾಡಕ್ ಕೊಟ್ರ ಆತು ಅಂತ ಹೇಳಿ ಅವ್ರಿಗೆ ಕೊಳ್ಳಿ. ಇವೆರಡು ಬೀಜದ ಹೋರಿ ಈಗ ನಿಮ್ಮ ಹತ್ರ ಇರೋ? ಸದ್ಯ ಬೀಜದ 2 ಹೋರಿ ತಗೊಬೇಕು ಅಂದ್ರೆ ನಾವು ಏನೇನು ನೋಡ್ಬೇಕಾಗುತ್ತೆ ಅದರಲ್ಲಿ? ಫಸ್ಟ್ ಸುಳಿ ಸುಸ್ತ್ರ ನೋಡಕ್ರಿ. ಈಗ ಒಂದು ಎಕ್ಸಾಂಪಲ್ ನಿಮ್ಗ ಇಲ್ಲೇ ಇದು ಸುಳಿ ಐತಿ, ಇದು ರೌಂಡ್ ಇಲ್ಲ ಐತಲ್ಲ, ಇದಕ್ಕೆ ಏನಂತಾರ ಈ ಸುಳಿಗೆ ಏನಂತಾರ ಚಂದ್ರ ಸುಳಿ ಅಂತಾರ. ಯಾಕೆ ಚಂದ್ರ ಸುಳಿ ಅಂತಾರಂದ್ರ ಇಲ್ಲೇ ಚಂದ್ರ ಹಚ್ಚೋದು, ಹೌದು, ಬಿಂದಿ, ಅದಕ್ಕೆ ಚಂದ್ರ ಸುಳಿ ಅಂತಾರ. ಆಮೇಲೆ ಇದೇ ಉದ್ದಕ್ಕ ಇತ್ತಂದ್ರ ನಾಮ ಸುಳಿ ಅಂತಾರ. ಅದಕ್ಕೆ ನಾಮ ಹೇಳ್ದಂಗ ಆ ಹೋರಿ ತಗೊಂಡ್ರ, ನಾಮ ಸುಳಿ ಇದ್ದಿದ್ ಹೋರಿ ತಗೊಂಡ್ರ ಅದು ನಾಮ ಹಚ್ಚಿ ಅಂತ ಹೋಗ್ತೈತಿ. ಆ ಮನ್ಯಾಗ ನಿಲ್ಲಲ್ರಿ ಹೋರಿ. ಅದು ಆಮೇಲೆ ಅದು ಕೊಟ್ಟ ಮೇಲೆ 2-3 ಹೋರಿ ಬದ್ಲಿ ಮಾಡೋ ಮಟನು ಬಿಡಲ್ಲ. ಅಂದ್ರ ಅಷ್ಟು ಕಾಡ್ತತಿ ಆ ಸುಳಿ. ಇದು ಆಮೇಲೆ ಬೇಡಿ ಸುಳಿ ಅಂತ ಇರ್ತದೆ, ಕಸ್ಬರಿ ಸುಳಿ. ಏನ ಸುಳಿಗಳೆಲ್ಲ ವಿಶೇಷತೆ ಏನು ಅಂತ? ಈಗ ಇಲ್ಲೇ ಕಾಯಿ ಸುಳಿ ಇರ್ದ್ರಿ ಇಣಿ ಮೇಲೆ, ಇಲ್ಲಿ ಇಣಿ ಮೇಲೆ ಇಲ್ಲಿ ಕಾಯಿ ಸುಳಿ ಅಂತ ಇರತಿ. ಆ ಸುಳಿ ಹೋರಿ ತಗೊಂಡ್ ಹೋದ್ರ ಕಾಗಿ ಹೊಕ್ಕಂಗ್ ಮನ್ಯಾಗ ಅಂತ. ಕಾಗಿ ಸುಳಿ ಅಂತ ಬಂದ್ರೆ ಇಲ್ಲಿ ಇರತ್ರಿ. ಅದು ಆ ಕಾಯಿ ಸುಳಿ ಹೊರಿ ಹೋದ್ರ ಕಾಯಿ ಮನ್ಯಾಗ ಕಾಯಿ ಹೊಕ್ಕಂಗ ಅಂತ. ಅದಕ್ಕೆ ಆ ಸುಳಿ ಹೊರಿ ಕಟ್ಟಲ್ರಿ. ಆಮೇಲೆ ಇಲ್ಲಿ ಕೆಳಗಿರದ್ರಿ ಮುಂಗಾಲಾಗ ಬೇಡಿ ಸುಳಿ, ಕೋರ್ಟು ಕಚೇರಿ ಅಡ್ಡಾಡ್ಬೇಕು. ಬೇಡಿ ಸುಳಿ ಇದ್ರೆ ಬೇಡಿ ಹಾಕೊಂಡ್ ಹೋಗ್ತಾರ. ಇಷ್ಟು ವಿಶೇಷತೆ ಇರ್ತಾವ ಒಂದು ಹೋರಿ ಕಟ್ಟಬೇಕು ಅಂತಂದ್ರೆ. ಆಮೇಲೆ ನಾವು ಇಷ್ಟೆಲ್ಲ ಗೊತ್ತೈತಿ ಅಂದ್ರೂ
ಒಂದ್ ಹೋರಿ ತಗೊಂಡಿ ನೋಡಂಬಿಡ ಏನಾಗ್ತೈತಿ ಚಲೋ ಇತ್ತದ ಇಲ್ಲೆಲ್ಲ ಕೆತ್ತಿ ಅದನ್ನ ಸುಳಿ ಗೊತ್ತಿಲ್ಲಂಗ್ ಮಾಡಿದ್ರು ಕೊಡೋರು ನಾವು ಗೊತ್ತಾಡಿದ್ವಿ ಅದು ಇದು ರಾಮ್ ಸುಳಿ ಹೌದು ಅಂತೇಳಿ ನಾವು ಯಾವಾಗ್ಲೇ ಹೋರಿ ತಗೊಂಡ್ರು ಫೇಲ್ ಇಲ್ಲ 50,000 ತಗೊಂಡ್ರು 1 ಲಕ್ಷಕ್ಕೆ ಮಾರೋದು ಈ ತರ ಮಾಡ್ತಿದ್ವಿ ನಾವು ಆದ್ರೆ ಆ ಹೋರಿ ತಗೊಂಡ ಮಾತ್ರ ಅವತ್ತಿನ ಕಾಲದಾಗ 20,000 ಕಳ್ಕೊಂಡಿ ನಾವು ಬರೀ ಒಂದು ಚಂದ್ರ ಸುಳಿ ಅಂತಂದ್ರಲ್ಲಿ ನಾಮ ಸುಳಿ ಅಂದ್ರೆ ನಾಮ ಹಚ್ಚೆ ಹೋತ ಅವ್ರಿಗೆ ಹಂಗ ಹಿಂಗ ಆ ಸುಳಿ ವಿಶೇಷತನ ಇರತ್ರಿ ಸುಳಿ ಕಾಲಿಂದ ಹೇಳಿದ್ರಲ್ಲ ಕೋರ್ಟ್ ಕಚೇರಿ ಅಂತ ಅದೇನು ಹೇಳಿದ್ರಿ ಈಗ ಇಲ್ಲಿ ಇರೋದ್ರಿ ಅದು ಇಲ್ಲೇ ಇಲ್ಲೇ ಸುತ್ತ ಹಾಕಿರೋದೈತಿ ಅದು ಹಿಂಗ್ ರೌಂಡ್ ಸುತ್ತ ಹಾಕಿ ಇದು ಹಿಂಗ ರೌಂಡ್ ಐತಿ ಆದ್ರ ಸುಳಿ ಹಿಂಗ್ ಸುತ್ತ ಕಾಲೊಂದು ಫುಲ್ ಸುತ್ತಿರೋದು ಬೇಡಿ ಸುಳಿ ಅಂತಾರೆ ಅದಕ್ಕೆ ಬೇಡಿ ಸುಳಿ ಅಂತಾರ ಅದು ಕೋರ್ಟು ಕಚೇರಿ ಅಡ್ಡಾಡಿಸ್ತೈತಿ ಅದು ಬೇಡಿ ಹಾಕಿಸ್ತೈತಿ ಹಿಂಗಾಗಿ ಯಾರು ತಗೊಳಲ್ರಿ ಆ ಸುಳಿ ಇದ್ರ ಆಮೇಲೆ ಕಸ್ಬರಿಗೆ ಸುಳಿ ಜಮೀನು ಬೆಳೆಯಲ್ಲ ಕಸ್ಬರಿಗೆ ಸುಳಿ ಇದ್ರೆ ಅದು ಬಾಲದ ಮೇಲೆ ಇರತ್ರಿ ಅದು ಆ ಸುಳಿ ಬರಿ ತಗೊಂಡ್ರ ಕಸ್ಬರಿಗೆ ಮನಿ ತನ ಕಸ ಹೊಡಿತೈತಿ ಅಂತ ಹೇಳಿ ಹಾಗಾದ್ರೆ ಯಾವ ಸುಳಿ ಇರ್ಬೇಕು ಹಾಗಾರೆ ನಾರ್ಮಲ್ ಆಗಿ ಈ ಚಂದ್ರ ಸುಳಿ ಇರ್ಬೇಕು ಆಮೇಲೆ ಇಲ್ಲಿ ಗ್ವಾಲಿ ಸುಳಿ ಇರ್ಬೇಕು ಭೀಮ್ ಸುಳಿ ಇರ್ಬೇಕು ನಾಗರಪಣಿ ಇರ್ಬೇಕು ಸರಪ್ಗೋಳ್ ಅಂತ ಇಲ್ಲಿ ಸರಪ್ಗೋಳ್ ಅಂತ ಬರತ್ರಿ ಇಲ್ಲಿ ಕುತ್ತಿಗೆ ಭಾಗದಲ್ಲ ಹಿಂದ ನಾಗರಪಣಿ ಅಂತಾರ ಬಾಲಕ್ ಕೆಳಗಡೆ ಬರತ್ರಿ ಅದು ಹಿಂಗೆ ಹೆಡೆ ತರ ಅವೆಲ್ಲ ಸುಳಿದ್ರೆ ಚಲೋ ಏನು ತೊಂದ್ರೆ ಇಲ್ಲ ಒಟ್ಟು ಒಂದು ಅಲ್ಲ ಖರೆ ಇವೆಲ್ಲ ನಡೀತಾವೆ ಅಂತ ಸತ್ಯ ಗೇತ್ತೈತಿ ಈಗ ತುಂಬಾ ಜನ ಈಗ ಹೊಸಬ್ರು ನಮ್ಮಂತ ಹುಡುಗರುಗಳೇ ತಿಳ್ಕೊಳೋಣ ಈಗ ಎಲ್ಲರೂ ಕೂಡ ಈಗ ಹೆಂಗಾಗಿದೆ ಅಂತಾರೆ ಕಂಪ್ನಿಲಿ ಯಾರಪ್ಪ ಕೆಲಸ ಮಾಡ್ತಾರೆ ಅವ್ರ ಹತ್ರ ಹೋಗಿ 20,000 ದುಡಿಯೋದು ಒಂದೇ ನಾನಿಲ್ಲಿ ಏನೋ ದುಡಿಮೆ ಮಾಡ್ಬೇಕು ಅಂತ ಬಂದ್ಬಿಟ್ಟು ಒಂದು ಹವ್ಯಾಸಕ್ಕೋಸ್ಕರ ಒಂದು ಹೋರಿನೋ ಏನೋ ಕಟ್ತಾರೆ ಅಂತ ಮಾಡ್ರಿ ಅವ್ರು ಅಕಸ್ಮಾತ್ ಬಂದು ಅದೇನಾಗಲ್ ತೆಗಿ ಹೋರಿನೇ ಅದು ಸಗಣಿ ಆಗ್ತೈತಿ ಇದು ಸಗಣಿ ಆಗ್ತೈತಿ ಅಂತ ಬಿಟ್ಟು ತಗೊಂಡ್ರು ಅಂದ್ರೆ ಆಗ್ತೈತಿ ಯಾಕಂದ್ರೆ ನಮ್ಮ ಅನುಭವ ನಮ್ಮ ಪಕ್ಕಾದಿದ್ದು ಇದನ್ನ ಹೇಳ್ತಾ ಇದ್ವಲ್ಲ ಈ ಸುಳಿ ಕೆತ್ತಿದ್ರು ಗೊತ್ತಾಯ್ತು ನನಗ ಇದು ನಾಮ್ ಸುಳಿ ಅಂತ ಗೊತ್ತಿದ್ರು ತಗೊಂಡ್ವಿ ಆದ್ರ 3 ಎತ್ತು ಬದ್ಲಿ ಮಾಡೋ ಮಟನು ಅದ್ ದೋಷ ಪರಿಹಾರ ಆಗ್ಲಿಲ್ಲ ಅವತ್ತಿನ ಕಾಲ ಒಂದ್ 20,000 ರೂಪಾಯಿ ಕಳ್ಕೊಂಡೆ ನಾನು ಯಾವ ಎತ್ನಾಗೂ ಲಾಸ್ ಮಾಡ್ಕೊಂಡಿಲ್ಲ 50,000 ಕೊಟ್ರ 75,000 ಲಕ್ಷ ಕೊಟ್ರ ಮಾರೋ ನಾನು ಆದ್ರ ಅದ್ರ ಮಾತ್ರ 20,000 ರೂಪಾಯಿ ಹಂಗಾರಿ ಹಿರಿಯರು ಹೇಳೋದೆಲ್ಲ ಯಾವ್ದೇ ಕಾರಣಕ್ಕೂ ಸುಳ್ಳು ಆಗಲ್ಲ ಆಗರೆ ಅವ್ರು ಹಿರಿಯರು ಮಾಡ್ಕೊಂಡ್ ಬಂದ್ರೆಲ್ಲ ನಿಜಾನೇ ಆಗರೆ ಅಂದ್ರ ನಮ್ಗೆ ಆಗೈತಲ್ಲ ನಮ್ ನಮ್ಗೆ ಆಗ್ಬಿಟ್ಟೈತಲ್ಲ ಆಮೇಲೆ ಯಾರೋ ಎಷ್ಟೋ ಇದ್ರು ಸ್ವಲ್ಪ ಯಾಕೆ ಗೊತ್ತಿದ್ದವ್ರು ಕರ್ಕೊಂಡು ಹೋಗ್ತಾರೆ ಎತ್ತುಗಳಕ್ಕ ಅಂತ ಹೌದೌದು ಬರ್ಪ ಎತ್ತುಗಳನ್ನ ಅಂತ ಯಾಕಂದ್ರೆ ಆ ಸುಳಿ ಸುಸ್ತ್ರ ನೋಡಕ್ 1,000 ಹೆಚ್ಚಾಗ್ಬೋದು 1,000 ಕಡಿಮೆ ಆಗ್ಬೋದು ಅದು ಪ್ರಶ್ನೆ ಅಲ್ಲ ಆದ್ರೆ ಸುಳಿ ಸುಸ್ತ್ರ ಅವೆಲ್ಲ ಮೂಲ ಬೇಕೇ ಬೇಕು ಈಗ ಅನ್ನಕ್ಕೆ ಹೆಂಗೆ ಸಾಂಬಾರ್ ಹಾಕೊಂಡೆ ಊಟ ಮಾಡ್ಬೇಕು ಒಂದು ಹೋರಿ ತಗೊಂತೀವಿ ಅಂದ್ರೆ ಅದೆಲ್ಲ ನೋಡೇ ತಗೊಂಬೇಕು ನಾವೀಗೆಲ್ಲಗರೆ ಈಗ ಅಷ್ಟ ಹಂಗ ಸುಳಿ ಸುಸ್ತ್ರ ಆರಿಸ್ತಾ ತಗೋಬಾರ್ದು ಸುಳಿ ಸುಸ್ತ್ರ ಆರ್ಸೇ ತಗೋ ಆಮೇಲೆ ಇಲ್ಲಿ ಈ ಕಡೆ ಒಂದು ಆ ಕಡೆ ಒಂದು ಸುಳಿ ಬರತ್ರಿ ಕುತ್ತಿಗೆ ಬಕ್ಕನ ಕುತ್ತಿಗೆ ಗಂಟ್ಲತ್ರ ಉರುಳು ಸುಳಿ ಅಂತಾರ ಉರುಳು ಸುಳಿ ಕಸ್ಬರ್ ಸುಳಿ ಹಿಂದೆ ಬರತ್ರಿ ಅದು ಇಲ್ಲೇ ಈ ಕಡೆ ಒಂದು ಆ ಕಡೆ ಒಂದು ಬರತ್ರಿ ಇದು ಉರುಳು ಸುಳಿ ಅಂತ ಅವನಿಗೆ ಸ್ವಲ್ಪ ಉರುಳು ಆಪತ್ತು ಜಾಸ್ತಿ ನೋಡ್ರಿ ಎಷ್ಟು ವಿಶೇಷ ಇದೆ ಒಂದು ಹೋರಿ ಕಟ್ಟಬೇಕು ಅಂದ್ರೆ ನಾವೆಲ್ಲ ತಿಳ್ಕೊಬೇಕು ಇವನ್ನೆಲ್ಲ ಈಗ ನಾವು ಒಂದು ನಮ್ಮ ಕನ್ಯೆ ತಗೋಬೇಕಂತಂದ್ರ ನಾವು ಕೇಳ್ತೀವಿ ಬೆಡಗ ಯಾವುದು ಯಾವುದು ಜಾತಿ ಯಾವುದು ನಿಮ್ ಡೇಟ್ ಆಫ್ ಬರ್ತ್ ಯಾವುದು ಅದನ್ನೆಲ್ಲಾನು ಕೇಳ್ತೀವಿ ನಾವು ಅದನ್ನೆಲ್ಲಾನು ಕೇಳ್ತೀವಿ ಕನ್ಯೆ ತಗೋಬೇಕಂದ್ರ ಮತ್ತೆ ಇದು ಬಸವಣ್ಣನ ಕೊಳ್ಳಬೇಕಂದ್ರೆ ಅಷ್ಟೇ ಮುಖ್ಯ ಎಲ್ಲ ನೋಡೇ ತಗೋಬೇಕು ನಾವು ಹಾಗಾದ್ರೆ ಅವೆಲ್ಲ ಭಾಳ ವಿಶೇಷತನ ಅವೆಲ್ಲ ಸುಳ್ಳಿಲ್ಲ ಹಿರಿಯರದ್ದು ಯಾವ ಸುಳ್ಳಿಲ್ರಿ ಅವು ಆಮೇಲೆ ಈ ಕಾರುಣ್ಯಾಗ ಕರಿ ಏರಿಸ್ತಾರ ನೋಡ್ರಿ ನಮ್ ಕಡೆ ಕರಿ ಏರಿಸ್ತಾರ ಕಾರುಣ್ಯಾಗ ಅಕಸ್ಮಾತ್ ಆ ಹೋರಿಗೆ ಕರೆ ಹೋರಿ ಇದ್ರೆ ಕರಿ ಏರ್ಸೋದಲ್ಲ ಆಮೇಲೆ ಕಾಯಿ ಸುಳಿ ಕಸ್ಬರಿ ಸುಳಿ ಮನ್ಯಾಗ ಹುಟ್ಟಿ ಬಿಟ್ಟಿರ್ತೈತಿ ಅಚಾನಕ್ ಕಾಯಿ ಸುಳಿ ಹೋರಿ ಹುಟ್ಟಿ ಬಿಡ್ತಿ ಮನ್ಯಾಗ ಅದನ್ನೇ ಮಾಡಕ್ ಮಾರಕ್ ಹೋದ್ರೆ ರೊಕ್ಕ ಆಗಲ್ಲ ಅದನ್ನ ಮೆಸಿ ಚಂದ ಮೆಸಿವಿ ಹೆಂಗ್ ಬೇಕಂದಂಗೆ ಕೊಡಕ್ಕೆ ಮನಸ್ಸಾಗಲ್ಲ ಹೌದು ಅಕಸ್ಮಾತ್ ನಾನೇ ಕರಿ ಹರ್ಸವ ಅಂತ ನಿಲ್ಲಿಸ್ಬಿಡಲ್ಲ ಹಿರಿಯಾರ ಅದಕ್ಕೆ ಕಾಯಿ ಸುಳಿ ಐತಿ ಹೋರಿ ಕರಿ ಹರಿತಿ ಅಂದ್ರ ನಮ್ಗ ವರ್ಷಾನ್ಗತ್ಲೆ ಸರಿ ಆಗಲ್ಲ ಕಾಡಾಟ ಬ್ಯಾಡ ಅಂತ ಹೇಳ್ತಾರೆ ಹಾಗಾದ್ರೆ ಅಂತ ಹೋರಿನ ಏನ್ ಮಾಡ್ಬೋದು ಹಾಗಾದ್ರೆ ಅವ್ರು ಉಳುಮೆ ಮಾಡ್ತಾರೋ ಉಳುಮೆ ಮಾಡ್ಬೋದ್ರಿ ಇಂಥ ಕಾರ್ಯಕಟ್ಟಣಕ್ಕೆ ಬಳಸ್ಕೊಳ್ಳಲ್ಲ ಒಳ್ಳೆ ಕೆಲ್ಸಕ್ಕೆ ಯಾವ್ದಕ್ಕೂ ಬಳಸಲ್ಲ ಈಗ ಹಾಗಾದ್ರೆ ಎತ್ತು ಕಟ್ಟಿ ಈಗ ಹೋರಿ ಹಬ್ಬದಾಗ ಹಬ್ಬಗಳೆಲ್ಲ ಮಾಡ್ತಿರ್ತಾರೆ ಕೆಲವರು ಅಂತದಕ್ಕೆಲ್ಲ ಬಳಸಲ್ಲ ಪೂಜಾ ಪುನಸ್ಕಾರಗಳಿಗೆ ಅಂತ ಅದು ವಿಶೇಷತನ ಅಂದ್ರ ಜಾಸ್ತಿ ಬರಲ್ರಿ ಅದ ಈಗ ಕರಿ ಹರ್ಸೋ ಮುಂದೆ ಅಷ್ಟೇ ಬರುತ್ತೆ ಅದು ಇನ್ನು ಉಳಿದಿದ್ದು ದೇವರಿಗೆ ಚಕ್ಕಡಿ ಕೊಳ್ಕೊಂಡು ಹೋಗಕ ಅದಕ್ಕೆ ಇದಕ್ಕೆ ಏನು ತೊಂದರೆ ಇಲ್ಲ ಹಂಗೆ ಹೋಗ್ಬೋದು ಉಳಿಮೆ ಮಾಡಕ್ಕೆ ಅದಕ್ಕೆ ಆದ್ರೆ ಅವ್ರು ಕರಿ ಹರ್ಸಕ್ ಮಾತ್ರ ಕೊಡಲ್ಲ ನಮ್ಮ ಕಾಕ ಇದ್ರಿ ಒಬ್ರು ಅವ್ರ ತಮ್ಮ ಏನನ್ನವ ನಾ ಇದೇ ವರಿ ಹರ್ಸವ ಭಾಳ ಚಲೋ ವರಿ ಸಾಕಿದ್ರು ಅವರು ಇದೇ ವರಿ ಹರ್ಸವ ಅಂತವ ಎಲ್ಲ ಹಿರಿಯರು ಏನನ್ನೋರು ಆ ವರಿ ಬೇಡ ಮತ್ತು ಅವ್ರ ಅಣ್ಣ ಹೋಗಿ ಆಮೇಲೆ ವಾಪಸ್ ಕಳ್ಸವ ಅದನ್ನ ಇಲ್ಲಪ್ಪ ಬೇಡ ಹೇಳ್ತಾರ ನಡಿ ಅಂತಂದು ಆ ಥರ ಐತ್ರಿ ವಿಶೇಷತನ ಐತಿ ಅದು ಆಮೇಲೆ ಏನೋ ಹಿರಿಯರು ಹೇಳ್ತಾರ ಅಂತಂದ್ರ ಅದರ ಸತ್ಯ ಇರೋದು ಯಾವ ಜೋಚಿಸದೆ ಬೇಡ ಏನೂ ಬೇಡ ಅದೆಲ್ಲ ಸತ್ಯ ಇರೋದು ಈಗ ಹೋರಿ ಜಾತಿಲಿ ನಾವು ಯಾವ್ದೋ ಒಂದು ಆಕಳ ತಂದ್ಬಿಟ್ಟು ಅದಕ್ಕೆ ಬೀಜ ಬಿತ್ತಿದ್ವಿ ಅಂತ ಮಾಡ್ರಿ ನಮಗೆ ಹೋರಿ ಬಿದ್ರೆ ಲಾಭನೋ ಆಕಳ ಬಿದ್ರೆ ಲಾಭನೋ ಕರ ಹೆಣ್ಣಗಾರ ಬಿದ್ರೆ ಲಾಭನೋ ಗಂಡಗಾರ ಬಿದ್ರೆ ಲಾಭನೋ ಇಲ್ಲಿ ಗಂಡುಗರ ಬಿದ್ರೆ ಲಾಭ ರೀ ಹೋರಿಲಿ ಮಾತ್ರ ಈಗ ಹೆಣ್ಣಗಾರ ಬಿದ್ರೆ ಹಾಲು ಕೊಡ್ತೈತಲ್ಲ ಹಾಗಾರೆ ಹಾಲು ಕೊಡ್ತೈತಿ ಅಂತಂದ್ರ ಈಗ ಸ್ವಲ್ಪ ಫಾಸ್ಟ್ ಕಾಲ್ಮಾನ ಭಾಳ ಫಾಸ್ಟ್ ಈಗ ಹೋರಿ ಆದ್ರೆ ಜೊತೆ ಆಗ್ಬಿಡ್ತು ಹೊಡೆದ್ ಬಿಡೋಣ
ಈಗ ಹೆಣ್ಗಾರ ಒಂದ್ ವರ್ಷದಿತ್ತಂದ್ರ ಅದನ್ನ 20,000 ರೂಪಾಯಿ ಕೇಳ್ಬೇಕಾರ ರಗಡ. ಆದ್ರೆ ಚಲೋ ಟೈಮ್ ಇಸಿದ್ರೆ ಇದನ್ನ 50,000 ರೂಪಾಯಿ ಹಿಂಗ ಈ ತರ. ಬಟ್ ಅದ್ರ ಹಾಲು ಶ್ರೇಷ್ಠ ಇರ್ತದಲ್ಲ, ನಾ ಹೇಳೋದು ನಿಮಗೆ. ಭಾಳ ಅದು ಹಾಲು ಟೇಸ್ಟ್ ಅಂದ್ರೆ ಏನ್ರಿ, ಕೆಲವು ಮಂದಿ ಅದ್ರ ಹಾಲು ಉಂಡ್ರ ಯಾವ ರೋಗನೂ ಬರಲ್ಲ ಅಂತ. ಜವಾರಿ ಆಕಳ ಹಾಲು ಉಂಡ್ರ ಯಾವ ರೋಗನೂ ಬರಲ್ಲ ಅಂತ. ಆದ್ರೆ ನಮ್ಮಲ್ಲಿ ನಮ್ಮ ರೈತರು ಸ್ವಲ್ಪ ಮಬ್ಬ. ಯಾಕೆ ಮಬ್ಬ ಅಂತೀರಿ? ಮಬ್ಬ ಅಂದ್ರೆ ಯಾಕಷ್ಟು ಕಷ್ಟ ಪಡ್ಬೇಕು, ಒಂದ್ ನಿಮಿಷ. ಯಾಕಷ್ಟು ಕಷ್ಟ ಪಡ್ಬೇಕಪ್ಪ, ಮಾರಾಕ್ ತಂದ್ರ ಆತ್ಬಿಡು, ಡೈರಿಯಾ ಸಿಗ್ತಾವ ಹಾಲು. ಹಾಲು ಇಲ್ಲಿ ಅಮೃತ ಹಿಡ್ಕೊಂಡು ಅಲ್ಲ ವಿಷ ಕುಡಿತೀನಪ್ಪ ನಾನು. ಹೌದೌದು, ಹಂಗೆ ಐತೆ ನಮ್ಮ ಪರಿಸ್ಥಿತಿ, ರೈತರ ಪರಿಸ್ಥಿತಿ ಆಗಿರೋದೇ ಹಂಗ್ರಿ. ಈಗ ಆಡದ್ ಅಲ್ಲ ಏನಾದ್ರು ಊದದ್ ಕೊಟ್ಟು ಬಾರ್ಸಂಡ್ರು ತೆಲ್ಲಿ ಮತ್ತಿಟ್ಟ ಹಂಗಂದ್ರೆ ಏನಂದ್ರೆ ಊದಿದ್ರ ಸ್ವಲ್ಪ ಅಲ್ಲ, ಈ ಏನೋ ಪದ ಬಳಸ್ರಿ ನೀವು. ಊದಿದ್ರ ಸ್ವಲ್ಪ ಬಾರ್ಸೋದ್ ಕೊಟ್ರಂದ್ರ ಜಾಸ್ತಿ ತೆಲ್ಲಿ ಅದ. ಅಂದ್ರೆ ಬಾರ್ಸಿದ್ರ ಮತ್ತೊಟ್ಟು ತೆಲ್ಲಿ ನುಯ್ತೈತಿ, ಊದಿರ್ ಸ್ವಲ್ಪ ನುಯ್ತೈತಿ, ಬಾರ್ಸಿರ್ ಜಾಸ್ತಿ ನುಯ್ತೈತಿ. ಅದಕ್ಕೆ ಅದ್ರ ಅರ್ಥ ಏನ, ಊದೋದ್ ಕೊಟ್ರೆ ಬಾರ್ಸೋದ್ ತೊಗೊಂಡ್ರಂತ. ಬಾರ್ಸೋದ್ ತೊಗೊಂಡ್ರಂತ ಸುಮ್ ಬಾರ್ಸ್ಕೊಂಡ್ ಕೂತ್ಕೊಂಡ ಕೆಲ್ಸ ಅಲ್ಲ. ಇಲ್ಲೇನೇನು ಮತ್ತೆ ಬಡ ಬಡ ಬಾ ಅಂತ ಮತ್ತೊಟ್ಟು ತೆಲ್ಲಿ ಹಿಡಿತೈತಿ. ಆ ಥರ ರೀ ಅದು. ನಾವು ಹೊರಿ ತೊಗೊಂಬಂದು ಏರ್ಗುಡ್ಡು ಜಾತ್ರೆ ಮಾಡ್ತೇವೆ ಅಂದ್ರೆ ಏನೋ ಒಂದು ಗತ್ತು. ಆಮೇಲೆ ಅಷ್ಟೇ ಖುಷಿ ಇರುತ್ತೆ, ಸಂತೋಷ ಇರುತ್ತೆ. ಈಗ ಮನೆಯಲ್ಲಿ ಸೊಳ್ಳಿ ಪಡೆದೆ ಫ್ಯಾನು ಹಾಕೊಂಡು ಮಕ್ಕಂತೀವಿ. ಇಲ್ಲಿ ಸೊಳ್ಳಿ ಕಡಿಸ್ಕೊಂತ ಈರೋ ಇಳೋದ ಮಕ್ಕೊಂಡ್ರು ಸಂತೋಷವಾಗಿರ್ತೀವಿ. ಒಟ್ಟು ಎಲ್ಲಿ ಮಲಗರು ಸಂತೋಷ ಅನ್ನೋದು ಬೇಕು ನಮಗೆ ಇಲ್ಲಿ. ಸಂತೋಷ ಬೇಕು. ಮೊನ್ನೆ ಮಳೆ ಬಂತು, ಮೇಲೆ ತಾಟಪತ್ರೆ ಹಾಕಿದ್ವಿ, ಅದು ಸೋರ್ತಾ ಇತ್ತು, ಕಂಬಳಿ ತೊಯ್ಲಿ, ಏನು ತೊಂದರೆ ಇಲ್ಲ. ಆದರೂ ಮತ್ತೆ ಬೆಳಿಗ್ಗೆ ಒಣಾಕಿದ್ವಿ ಆರಾಮ್. ಆದ್ರೆ ಈ ಖುಷಿನ ಖುಷಿ. ದೇವ್ರಗುಡ್ಡ ಜಾತ್ರೆ ಮಾಡೇವ ಅಂದ್ರೆ ಒಂದು ಖುಷಿ. ನಾವು ಇದು 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 ಹಳ್ಳಿ ಕಾರ್ ಇದು, ಯಾರಿಗೂ ಹಾಯಲ್ಲ. ಬೇಕಾದ ಸಣ್ಣ ಮಗು ಏನು ಮಾಡಲ್ಲ, ನೀವು ಏನೇನು ಮಾಡಲ್ರಿ, ಬಿಟ್ರೆ ಭಾಳ ಸ್ಪೀಡು ಓಡೋದ್ರಲ್ಲಿ, ಭಾಳ ಸ್ಪೀಡು ನಡಿಯೋಕ್ಕಾಗಲ್ರಿ. ಇದು ಸಾವಕಾಶ ತಮ್ಮ ಆಯ್ದಿದ್ದದ ಭಾಳ ಸ್ಪೀಡ್ ಈ ಊರಿ. ಆದ್ರೆ ಅದು ಬೇರೆ ಇದು ಬೇರೆ. ಇದು ಹಳ್ಳಿ ಕಾರ್ ಅಂತಾರೆ. ನಮ್ಮ ಮನೆಯವರು ನಮ್ಮ ಹೆಂಡತಿ ಬರೋ ಹೊತ್ನಾಗ ಅಳಾಕತ್ತಿದ್ರು, ಜೋಪಾನ ಮಾಡಿದ್ರು ಕೊಡಬೇಡ್ರಿ ಅಂತೇಳಿ. ಈಗ ನಮ್ಮ ಮಗ ಒಬ್ಬ ಮೈಸೂರ ಇವನ್ ಕಲಿತಾನ್ರಿ, ಸಾಲಿ ಕಲಿತಾನ. ಬ್ಯಾಡ ಅಪ್ಪಾಜಿ ವಾಪಸ್ ತೊಗೊಂಡೋಗು, ಅವನ್ಯಾಕೆ ತಂದ್ರಿ ಅಂತ. ಹ್ಞೂನಪ್ಪ ಅಂದ್ರಿ. ನಮ್ಮ ಅಣ್ಣ ಮೈಸೂರಾಗ ಅದಾರೆ ಪ್ರೊಫೆಸರ್ ಅವರು ಕೊಟ್ಬಿಡಪ್ಪ, ನಿನ್ನ ವಯಸ್ಸಲ್ಲ, ಯಾಕೆ ತೊಳ್ಳಿನ ಹೊರಿ ಹಿಡಿಯೋದ, ಕೊಟ್ಬಿಡು, ಒಂದು ಚಲೋ ಆಕಳಾತವ, ಮನೆಗೆ ಹಾಲು ಆಗ್ತವೆ, ಅದ್ರ ಕರ ಹುಟ್ಟಿದ್ರೆ ಜೋಪಾನ ಮಾಡೋ. ನಮ್ಮ ಅಣ್ಣಾರು ನಮ್ಮ ಮಗನ ಹೇಳ್ತಾನೆ, ಅಪ್ಪಾಜಿ ಎರಡು ನೀಟಾಗಿ ಕೋಡಿದ್ದು ಚಲೋ ತಗೋ ಹೋರಿನ. ಹೋರಿ ಕ್ರೇಜ್ ಅಲ್ಲಿ ಅವನಿಗೆ ಹೋರಿ ಕ್ರೇಜು. ಆಯ್ತಪ್ಪ ಆಯ್ತು ಅಂತ. ಎಲ್ಲ ಏನು ನಮ್ಮ ರೇಟ್ ಬಂದ್ರೆ ಹೋರಿ ಮಾರ್ತೀವಿ ರೀ. ರೇಟ್ ಬರದೇ ಹೋದ್ರೆ ನಮ್ಮ ಊರಿಗೆ ವಾಪಸ್ ತೊಗೊಂಡೋಗ್ತೀವಿ. ವಾಪಸ್ ತಗೊಂಡು ಹೋಗೋದು ಅಲ್ರಿ. ಎಲ್ಲ ಮೇವು ಐತಿ, ಎಲ್ಲ ಐತಿ. ಹೇಳ್ರಿ ಅದಕ್ಕೆ ಯಾಕೆ ಏನು ನಾವೇನು ಕನ್ಯೆ ನೋಡಕ್ ಹೊಂಟೀವಿ. ನೋಡ್ಬೋದು ಈಗಲೂ, ಏನಿಲ್ಲ ಜಬರ್ದಸ್ತ್ ಹಚ್ಕೊಂಡು ಮಿಸಿ ತಿರ್ಕೊಂಡು ಹೋಗಕ್ಕ ಅಂತ ಹೊತ್ನ್ಯಾಗ ಹೋಗೋಣ. ಇಲ್ಲಿದ್ದಾಗ ಏನಿಲ್ಲ ಅಂದ್ರೆ ಇನ್ನು ಸ್ಕೆಚ್ ಹಾಕಿರ ಅಂತ ಹೋಗ್ಬೇಕು ಅಂತೇಳಿ ನೀವು ಹಂಗಾರೆ ಕನ್ಯಾ ನೋಡಕ್ಕ? ಇಲ್ಲ, ಆ ಥರ ಏನಿಲ್ಲ. ಎಲ್ಲ ಮಕ್ಕಳಿಗೆ ನೋಡೋದು ಈಗ ಕನ್ಯೆ. ತಪ್ಪು ತಿಳ್ಕೊಂಬಿಡ್ರಿ ನೀವು. ಅವ್ರು ಹೇಳಿದ್ದು ಮಕ್ಳಿಗೆ ಕನ್ಯಾ ನೋಡಕ್ ಹೋಗೋಣ ಅಂತ, ನಿಮಗಲ್ಲ ಸೌಕರ್ಯ. ಇದು ಯಾರಿಗೂ ಗುದ್ದಲ್ಲ ಅಂದ್ರೆ ಇದ್ರ ವಿಶೇಷ ಅಂದ್ರೆ ಈಗ ಏನು ಗೊತ್ತೇನ್ರಿ, ಈ ಗೂಳಿ ಜಾತಿ ಅಂದಲ್ರಿ, ಹೆಂಗೋ ಇದ್ರು ಅದು ಒಟ್ಟು ಆಯ್ದು. ಈ ಹಳ್ಳಿ ಕಾರು ಅಂತ ಏನು ಬರುತ್ತಲ್ರಿ, ಇದು ಹಳ್ಳಿ ಕಾರು, ಅಮರಾವತಿ, ಇವು ಆಯದ ಕಡಿಮೆ. ಎಷ್ಟು ಜಾತಿ ಇದಾವ ಅಕ್ಕ ಊರಿಲ್ಲಿ? ಭಾಳ ಅದಾವ್ರಿ. ಈಗ ನಮ್ರಿ ಅಂತ ಅದಾವ್ರಿ, ಡಾಗಿನ್ ಅಂತ ಅದಾವು, ಆಮೇಲೆ ಸೀಮಿ ಅಂತ ಅದಾವು, ಆಮೇಲೆ ಕಗ್ಗ ಅಂತದವು, ಜವಾರಿ ಅಂತದವು, ಮೂಡ್ಲಾ ಅಂತದವು, ಕಿಲಾರಿ ಅಂತದವು. ಕಿಲಾರಿ ಸೈಜು ದೊಡ್ಡದು ಬರತ್ರಿ ಅದು. ಆಮೇಲೆ ವೈಟ್ ಭಾಳ, ಈ ಥರ ಬಣ್ಣ ಬರಲ್ಲ. ಕಿಲಾರಿ ಒಳಗೆ ಪೂರಾ ಬೆಳೆಯೋದು, ಹೈಟ್ ಜಾಸ್ತಿ ರೀ ಅದು. ಅದೆಲ್ಲ ದೊಡ್ಡ ಸೈಜ್. ಅದು ಬಿಜಾಪುರ, ಧಾರವಾಡ, ಬೆಳಗಾವ್ ಅದೇ ಬಾಳ್ರಿ, ಆ ಭಾಗದಲ್ಲಿ ಸಿಗುತ್ತೆ. ಈ ನಮ್ಮ ಈ ಮಾಸ್ತನ ಈ ಥರ ಹಳ್ಳಿ ಕಾರು ಸಿಗ್ಬೇಕಂದ್ರೆ ಮೈಸೂರು, ಹಾಸನ, ಮಂಡ್ಯ ಈ ಕಡೆ ಈ ಕಡೆ ಇದು ಸಿಗಲ್ರಿ. ಕಿಲಾರಿ ಈ ಕಡೆ ಸೈಡ್ ಸಿಗಲ್ರಿ ಅದು. ಆ ಕಡೆ ಈ ಇಡೀ ಜಾತ್ರೆ ಒಳಗನ ನಾವು ಹುಡುಕಿದ್ರು ಒಂದೇ ಒಂದು ಕಿಲಾರಿ ಸಿಕ್ತಿರಿ. ಈಗ ನೋಡಿದ್ವಿ. ಎಲ್ಲಿತ್ತಲ್ರಿ? ಅಲ್ಲೇ ಆ ಕಡೆ ಐತ್ರಿ. ಅದು ಒಂದೇ ಒಂದು ಕಿಲಾರಿ ಐತಿ. ಎಂಥ ದೊಡ್ಡ ಸೈಜ್ ಹೋರಿ ಐತಿ ಅದು. ಅದನ್ನು ಯಾರೂ ಕೇಳಲ್ಲ, ಇಲ್ಲಿ ಯಾರೂ ಕೇಳಲ್ಲ. ಏನು ಉದ್ದೇಶ ಕೇಳಲ್ಲ ಅಂದ್ರೆ ಅದು ಅಂದ್ರೆ ನಮ್ಮ ಜನ ಎಲ್ಲ ಇದಕ್ಕೆ ಅಡಿಕ್ಟ್ ಆಗಿರ್ತಾರ. ಈ ಥರ ದನ ಇದೇ ದನ ಕಟ್ಟಬೇಕು, ಇದೇ ನಮ್ಮ ಕಿಲಾರಿ ಬ್ಯಾಡ್ಫ ಮರ ಅಂತ. ಹಿಂಗಾಗಿ ಅದಕ್ಕೆ ಇದೇ ಧಾರವಾಡ ತಡೋದ್ರೆ ಪೂರ ಕಿಲಾರಿ ಬೇಡಿಕೆ ಜಾಸ್ತಿ, ಅಲ್ಲಿ ಬೇಡಿಕೆ ಜಾಸ್ತಿ ರೀ. ಆಮೇಲೆ ಸೈಜು ಬರತ್ತೆ. ಕೆಲವು ಮಂದಿ ಹುಚ್ಚಿರೋದು ಆ ಕಿಲಾರಿನ ಕಟ್ಟಬೇಕು. ನಮ್ಮಲ್ಲೇ ಅವಕ್ಕೆ ಮನಸ್ಸು ಮಾಡಲ್ರಿ, ಬೇಡಪ್ಪ ಅವು ಹಳ್ಳಿ ಕಾರು, ಗೂಳಿ ಜಾತಿ, ಸೀಮಿ ಜಾತಿ, ಕಗ್ಗ, ಮೂಡ್ಲಾ ಇವನ್ನ ಕಟ್ತಾರೆ ನಮ್ಮಲ್ಲಿ. ಇವಕ್ಕೆಲ್ಲ ಬೇಡಿಕೆ ಜಾಸ್ತಿ ಅಂತ. ಬೇಡಿಕೆ ಜಾಸ್ತಿ ಈ ಭಾಗದಲ್ಲಿ. ಆ ಭಾಗದಾಗ ಎಲ್ಲ ಆ ಕಡೆ ಅವರು ಕಿಲಾರಿ ಕಟ್ತಾರೆ ಅವರು. ಇವು ನೋಡ್ರಿ, ಇದು ಹಳ್ಳಿ ಕಾರು ಭಾಳ ಸಭ್ಯ ಜಾತ್ರೆ. ಇದು ಸ್ಪೀಡ್ ಭಾಳ, ಆದ್ರೆ ಒಟ್ಟು ಜವಾರಿ ಮುಪ್ಪು ಕಮ್ಮಿ ಇರೋದು.
ಈ ಈ ಅದು ಕಿಲಾರಿ ಅನ್ನೆಲ್ಲ ಮುಪ್ಪು ಜಾಸ್ತಿ ರೀ ಅದು. ಹೌದ್ರಾ? ದೌಡ್ ಮುಪ್ಪ ಕಡಿ ಹಾ. ಅಂದ್ರೆ ಹೈಟ್ ಇದ್ದರ ದೌಡ್ ಮುಪ್ಪಕ್ಕರೆ, ಹೈಟ್ ಇಲ್ದರ ಮುಪ್ಪಾಗಲ್ಲ. ಹೌದು. ಅದು ಹೈಟ್ ಜಾಸ್ತಿ ಅಲ್ಲ, ಹಿಂಗಾಗಿ ದೌಡ್ ಮುಪ್ಪಕ್ಕೈತಿ ಅದು. ಇದು ಅಂದ್ರೆ ಎಲ್ಲದಕ್ಕೂ ಸ್ಪೀಡು. ಸ್ಪೀಡ್ ಈಗ ಹೋರಿ ಸ್ಪೀಡ್ ಹಳ್ಳಿ ಜವಾರಿ. ಆಮೇಲೆ ಈಗ ನಾವು ಜೋಡೆತ್ತು ಅಂತ ಅಂತೀವಿ. ಜೋಡೆತ್ತು ಒಂದೇ ತರ ಇರ್ಬೇಕಪ್ಪ, ಒಂದ್ ಹೈಟ್ ಇರಬಾರ್ದು, ಒಂದ್ ಕಮ್ಮಿ ಇರಬಾರ್ದು, ಹಂಗೆ ಹಿಂಗೆ ಅಂತಾರೆ. ಏನ್ ಉದ್ದೇಶಕ್ಕೆ ಜೋಡೆತ್ತು ಅಂತ ಹೇಳೋದಾರೆ? ಅಂದ್ರೆ ಸಮಾನಾಗಿದ್ರೆ ಚಲೋ ನೋಡಾಕ. ನೋಡಾಕ ಚಂದ ಕಾಣತ್ರಿ. ಈಗ ಏನೋ ಒಂದು ಹಿಡ್ಕೊಂಡ್ ಕುಂತ್ರ ಒಂದ್ ನೋಡಿದ್ರೆ ಒಂದ್ ನೋಡ್ಬಾರ್ದು, ಹೋರಿ ಕಟ್ತಾರ. ನಾನು ಇದ್ರ ಜೊತೆಗೆ ಹೋರಿ ತಗೊಳ ಮುಂದ ಇದು ಭಾಳ ಚಂದ ಕಂಡಿದ್ರಿ, ಇದನ್ನ ತೊಗೊಂಡ್ರಿ. ಅದ್ರ ಜೊತೆ ಅಲ್ಲ, ಆದ್ರೆ ಇದು ಚಂದ ಕಂಡಿದ್ದು ಕರ ತೊಗೊಂಡು ಬಂದೆ. ಹೋದ ವರ್ಷ 50,000 ಕೊಟ್ಟು ತೊಗೊಂಡ್ರಿ. ಒಂದು 4,000 ರೂಪಾಯಿ ಗಾಡಿ ಬಾಡಿಗೆ ನಂತರ 54,000 ಬಿದ್ದಿತ್ತು ನಮ್ಗೆ. ಈಗ 1,08,000 ಹೇಳ್ತೀನಿ. ಅದಕ್ಕೆ 85 ಮಟನ ಕೇಳಿದ್ರಿ, ನಾ ಇನ್ನೂ ಕೊಟ್ಟಿಲ್ಲ. ಇನ್ನೂ ಐತಲ್ಲ ಜಾತಿ ನೋಡೋಣ ಅಂತೇಳಿ. ನೋಡೋಣ 85 ಮಟ ಕೇಳಿದ್ರಿ, ಬಂದ್ಗಳಿಗೆ ಕೊಟ್ಟಿಲ್ಲ. ನಾನು ಬೆಳಗಾವ್ ಕಡೆ ಆದ್ರೆ ಗಾಡಕ್ಕೆ ಕೇಳಿದ್ರಿ, ಕೊಟ್ಟಿಲ್ಲ. ಒಂದಕ್ಕೆ ಮತ್ತು ಜೋಡೆತ್ತು ಅಂತಂದ್ರೆ ಅದು ಅಂದ್ರೆ ನೋಡಕ್ ಚಂದ ಇರ್ತವೆ, ನೋಡಕ್ ಚಂದ ಇದ್ರ ಉಳುಮೆಗೂ ಒಳ್ಳೆ ಚೆನ್ನಾಗಿರುತ್ತೆ. ಉಳ್ಮೆಗೂ ಆಮೇಲೆ ರೋಡ್ ಮೇಲೆ ಹೊಂಟ್ರ ಒಳ್ಳೆ ಸೂಪರ್ ಅದಪ್ಪ ಹೋರಿಗಳು. ಅಂದ್ರೆ ಒಂದು ಬಣ್ಣ ಒಂದೇ ತರ ಕೋಡು ಹಂಗ ಹುಡುಕ್ತಿರ್ತಾರೆ, ಹಂಗೆ ನೋಡ್ತಿರ್ತಾರೆ. ಈಗ ನೋಡ್ರಿ, ಅವಾಗೆಲ್ಲ ಕೋಡು ಮುರಿಯೋರು ಇರಲಿಲ್ಲ. ಈಗ ಹೆಂಗ್ ಬೇಕಾದಂಗ ಈಗೆಲ್ಲ ಕೋಡ್ ಹಿಂದೋಗಿರ್ತಾವೆ, ಬಗ್ಗಸ್ ಮತ್ತೆ ಸೀದಾ ಮಾಡ್ಬಿಡ್ತಾರೆ. ಅವಾಗ ಇರ್ಲಿಲ್ಲ, ಬಾಜು ಅವಾಗ ಇರ್ಲಿಲ್ರಿ. ಅದ್ರ ಬಾಜು ಹೆಂಗೈತಿ ಅದ್ರ ಹಂಗ ಕೋಡ್ ಕಟ್ಟಿಬಿಡ್ತಾರೆ ಈಗ, ಕೋಡ್ ಮುರಿದು. ಆಮೇಲೆ ಈ ಆಕಳಿಗೆಲ್ಲ ಕಾಯಿಲೆ ಕಸಾಯ ಅವೆಲ್ಲ ಜಾಸ್ತಿ ಇರ್ತಾವ ಕಮ್ಮಿ ಇರ್ತಾವ ಅಂತೇಳಿ? ಆಕಳಿಗೆ ಭಾಳ ಅಲ್ಲ, ಹೋರಿಗೆ ಹಂಗೇನಿರಲ್ರಿ, ಕಾಯಿಲೆ ಕಸಾಯ ಜಾಸ್ತಿ ಬರಲ್ರಿ. ಕಡಿಮೆ, ಭಾಳ ಕಡಿಮೆ ಬರುತ್ತೋ, ಕಡಿಮೆ ಭಾಳ.